ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇದು ಒಂದು ಉಮೇಶ್ ಕ್ಯಾಟರಿಂಗ್ ಕಡೆಯಿಂದ ಬೀಗರೂಟ ಮಾಡ್ತಾ ಇರುವಂತದ್ದು 1,000 ಜನಕ್ಕೆ. ಸೊ ಚಿಲ್ಲಿ ಚಿಕನ್ನು, ಹಾಗೇನೆ ಚಿಕನ್ ಫ್ರೈ, ಚಿಕನ್ ಕಬಾಬು, ಹಾಗೇನೆ ಫಿಶ್ ಫ್ರೈ, ಹಾಗೇನೆ ಮಟನ್ ಬಿರಿಯಾನಿ, ಹಾಗೆ ಏನೋ ಒಂದು ಮಟನ್ ವಡೆ ಅಂತ ಈ ತರ ಒಂದು ಹಲವಾರು ಐಟಮ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಬನ್ನಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡೋಣ. ಹಾಗೆ ಸ್ನೇಹಿತರೆ ಇದು ಒಂದು ಏನೋ 1,000 ಜನಕ್ಕೆ ಇವರು ಮಟನ್ ಬಿರಿಯಾನಿ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು ನೀವು ಮಟನ್ ಪೀಸ್ ಕೂಡ ಎಷ್ಟು ಒಳ್ಳೆ ತಪ್ಪಗೆ ಹೊಡೆದು ಒಳ್ಳೆ ಟೇಸ್ಟಿಯಾಗಿ ಬರೋ ತರ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಎಲ್ಲವನ್ನು ಈಗ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇರೋದ್ರಿಂದ ಇವರು ಒಂದು ಗ್ರೀನ್ ಕಲರ್ ಆಗಿ ಮಾಡ್ತಾ ಇರುವಂಥದ್ದು. ಸೊ ಏನು ಒಂದು ಸೊಪ್ಪುಗಳು ಅಂತೆ ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು ಇವೆಲ್ಲವನ್ನು ಹಾಕ್ಕೊಂಡು, ಪುದೀನ ಸೊಪ್ಪು ಇವೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಗ್ರೀನ್ ಕಲರ್ ಬರೋ ಥರ ಮಾಡ್ಕೊಂಡಿದ್ದಾರೆ. ಹಾಗೆ ಈಗ ಒಂದು ನಾಟಿ ಸ್ಟೈಲಲ್ಲೇ ಮಾಡ್ತಾ ಇರೋದ್ರಿಂದ ಪೆಪ್ಪರ್ ಪೌಡ್ರನ್ನು ಹಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಹಾಗೇನೆ ಏನೋ ಒಂದು ನಂದಿನಿ ತುಪ್ಪವನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಸೊ ನೋಡಿ ಈಗ ಎಲ್ಲವನ್ನು ಬೇಗ ಬೇಯಿಸ್ತಾ ಇದ್ದಾರೆ, ಯಾವ ಥರ ಬೆಂದಿದೆ ಅಂತ ನೋಡ್ತಾ ಇದ್ದಾರೆ. ಸೊ ಈ ಒಂದು ಇದಕ್ಕೆ ರೈಸ್ನ ಒಂದು ಜೀರಾ ರೈಸ್ನ ಬಳಸ್ತಾ ಇರುವಂಥದ್ದು ಇವರು. ಸೊ ಮಟನ್ ಬಿರಿಯಾನಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಲಾಸ್ಟಲ್ಲಿ ಇವರು ಒಂದು ಕರ್ಡನ್ನ ಹಾಕಿ ಒಂದು ಫಿನಿಶಿಂಗ್ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಒಂದು ನಂದಿನಿ ತುಪ್ಪನೂ ಕೂಡ ಒಂದು ಹಾಕ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ ಈಗ ಫೈನಲ್ ಟಚ್ಗೆ ಈಗ ನಂದಿನಿ ತುಪ್ಪವನ್ನು ಹಾಕಿ ಈಗ ಆಲ್ರೆಡಿ ರೆಡಿಯಾಗಿದೆ ದಮ್ಮಿಕ್ಕೆ. ಸೊ ಇದನ್ನು ತಗೊಂಡೋಗಿ ಈಗ ಬಡಿಸ್ಲಿಕ್ಕೆ ಇವರು ರೆಡಿ ಮಾಡಲಿಕ್ಕೆ ತಂದಿಕ್ತಾ ಇದ್ದಾರೆ. ಸೊ ಇದಾದ ನಂತರ ಏನೋ ಒಂದು ಜನಗಳು ಬಡಿಸಲಿಕ್ಕೆ ದಮ್ ಹೊಡೆದ್ಬಿಟ್ಟು ನಂತರ ಒಂದು ಬಡಿಸ್ಲಿಕ್ಕೆ ಕೊಡುವಂಥದ್ದು. ನೋಡಿ ಏನೀಗ ದಮ್ ಹೊಡಿತಾ ಇದ್ರೆ ಆ ಫ್ಲೇವರು, ಆ ಪೀಸು, ಆ ಮಟನ್ ಬಿರಿಯಾನಿ ಅಂತಂದರೆ ಆ ಒಳ್ಳೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿರ್ತದೆ. ಸ್ನೇಹಿತರೆ ಎಷ್ಟು ಸೂಪರಾಗಿ ಬರ್ತಾ ಇದೆ ಅಂತ. ಸೊ ಈ ಥರ ಒಂದು ಕ್ಯಾಟ್ರಿಂಗ್ ಬೇಕು ಅಂತಂದರೆ ನಿಮಗೆ ಉಮೇಶ್ ಕ್ಯಾಟ್ರಿಂಗ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ರೀತಿಯಲ್ಲಿ ಒಂದು ಮಟನ್ ದಮ್ ಬಿರಿಯಾನಿ ಇರ್ಬೋದು, ಹಾಗೆ ಏನೋ ಒಂದು ನಾನ್ ವೆಜ್ ಐಟಮ್ ಇರ್ಬೋದು, ಎಲ್ಲವನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ ಪೀಸ್ ಅಂತೂ ತುಂಬ ಟೇಸ್ಟಿಯಾಗಿ ಇತ್ತು ಅಂತ ಹೇಳ್ಬೋದು. ನಾವು ಕೂಡ ಟೇಸ್ಟ್ ಮಾಡಿ ನೋಡಿದ್ವಿ. ಹಾಗೇನೆ ಇದಾದ ನಂತರ ಒಂದು ಚಿಲ್ಲಿ ಚಿಕನ್ಗೆ ಇವರು ರೆಡಿ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಆಯಿಲ್ಲು, ಆನಿಯನ್ನು ಮತ್ತು ಸೊಪ್ಪು ಮತ್ತು ಚಿಲ್ಲಿ ಎಷ್ಟು ಬೇಕು, ಪುದೀನ ಸೊಪ್ಪು ಎಷ್ಟು ಬೇಕು ಎಲ್ಲವನ್ನು ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ ಏನೋ ಒಂದು ಚಿಲ್ಲಿ ಕೂಡ ಇವರು ಯಾವುದೇ ರೀತಿ ಮಿಕ್ಸಿಲಿ ರುಬ್ಕೊಳ್ತಾನೆ ಒಂದು ಏನೋ ಒಂದು ದೊಡ್ಡದು ಕೋಲ್ಗಳು ಬರ್ತದೆ ಅದರಲ್ಲಿ ಕುಟ್ಟಿ ಹಾಕಿರುವಂಥದ್ದು. ಹಾಗೆ ಇವೆಲ್ಲವನ್ನು ಹಾಕೊಂಡ ನಂತರ ಏನು ವಾಶ್ ಮಾಡಿರುವಂಥ ಚಿಕನ್ ಹಾಕೋತಾ ಇದ್ದಾರೆ. ಸೊ ಇದು ಕೂಡ ಒಂದು 1000ದಿಂದ 1250 ಜನಕ್ಕೆ ಮಾಡ್ತಾ ಇರುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದಾರೆ. ನೋಡ್ತಾರೆ ಈಗ ಎಲ್ಲವನ್ನೂ ಈಗ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ ಪೀಸು ಕೂಡ ತುಂಬ ದಪ್ಪಗೆ ಇರೋದ್ರಿಂದ ಈ ಒಂದು ಚಿಲ್ಲಿ ಚಿಕನ್ಗೆ ಒಳ್ಳೆ ನಾಟಿ ಸ್ಟೈಲಲ್ಲೇ ಈಗ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಎಲ್ಲವನ್ನು ಈಗ ಹಾಕೊಂಡು ಎಲ್ಲ ರೆಡಿ ಆಗಿದೆ. ನೋಡಿ ಲಾಸ್ಟಲ್ಲಿ ಈಗ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಬಡಿಸ್ಲಿಕ್ಕೆ ರೆಡಿ ಮಾಡಿ ತಗೊಂಡು ಹೋಗ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ ಸೊ ಇವರು ಕೂಡ ಏನೋ ಒಂದು 2 ಕೋಲ್ಗಳನ್ನ ಯೂಸ್ ಮಾಡಿ ಯಾವ ಥರ ಒಂದು ಟೆಕ್ನಿಕ್ ಆಗಿ ಎತ್ಕೊಂಡ್ಬಂದ್ರು ಅಂತಲೇ ಹೇಳ್ಬೋದು. ನೋಡಿ ಸ್ನೇಹಿತರೆ ಈಗ ಚಿಲ್ಲಿ ಚಿಕನ್ ಎಲ್ಲ ರೆಡಿ ಆಗಿದೆ. ಇದಾದ ನಂತರ ಈಗ ಒಂದು ಫಿಶ್ ಫ್ರೈ ಮಾಡೋಕ್ಕೂ ಕೂಡ ಇವರು ಫಿಶ್ಗಳ್ನು ಕೂಡ ಒಂದು ತರಿಸಿದ್ರು. ಸೊ ಈಗ ಎಲ್ಲವನ್ನು ಈಗ ಹಾಕೊಂಡು ಒಂದು ಕೋಲ್ಡ್ ಸ್ಟೋರೇಜ್ ಥರ ಬಂದಿತ್ತು. ಈಗ ಎಲ್ಲವನ್ನು ತೆಗೆದುಬಿಟ್ಟು ಈಗ ವಾಶ್ ಮಾಡ್ತಾ ಇದ್ದಾರೆ. ಫಿಶ್ಶು ಕೂಡ ಯಾವುದೇ ರೀತಿ ಜಾಸ್ತಿ ಮುಳ್ಳಿರೋದಿಲ್ಲ. ಸೊ ಹಾಗಾಗಿ ಇವರು ಏನೊಂದು ಫಿಶ್ ಫ್ರೈ ಮಾಡಲಿಕ್ಕೆ ತಂದು ಮಾಡ್ತಾ ಇರುವಂಥದ್ದು. ಈ ಮಸಾಲ ಎಲ್ಲನೂ ಕೂಡ ಇವರು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು 1/2 ಅವರಿಂದ 1 ಅವರ್ ಮ್ಯಾರಿನೇಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದಾದ ನಂತರ ಒಂದು ಈ ಥರ ತವಾ ಫಿಶ್ ಫ್ರೈ ಥರ ಮಾಡ್ತಾರೆ. ಸೊ ನೋಡಿ ಮೇನ್ ಮ್ಯಾರಿನೇಟ್ ಮಾಡಿರುವಂಥ ಐಟಮ್ ಎಲ್ಲ ನೀಟಾಗಿ ಕೂತ್ಕೊಂಡಿದೆ. ಹಾಗೆಯೇ ಇದು ಬಂದು ಚಿಕನ್ ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರುವಂಥದ್ದು ಇದು. ಸೊ ಈಗ ಎಲ್ಲವನ್ನು ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು 1 ಅವರು. ಅದಾದ ನಂತರ ಮ್ಯಾರಿನೇಟ್ ಆಗಿದೆ. ಸೊ ಈಗ ಕಬಾಬ್ನ ಹಾಕಿ ಈ ಥರ ಬೇಯಿಸ್ತಾ ಇರುವಂಥದ್ದು. ಇದನ್ನು ಕೂಡ ಲಾಸ್ಟಲ್ಲಿ ಇವರು ಚಿಲ್ಲಿ ಚಿಕನ್ ಮಾಡಲಿಕ್ಕೂ ಕೂಡ ಒಂದು ಬಳಸ್ಕೊತಾರೆ. ಹಾಗೆ ಯಾರು ಒಂದು ಸ್ವಲ್ಪ ಕಬಾಬ್ ಬೇಕು ಅಂದ್ರೂ ಅವ್ರಿಗೂ ಕೂಡ ಕೊಡುತ್ತಾರೆ. ಸೊ ಹಾಗಾಗಿ ಇವರು ಮೇಯ್ನ್ ಬಂದು ಚಿಲ್ಲಿ ಚಿಕನ್ಗೆ ಮಾಡ್ತಾ ಇರುವಂಥ ಐಟಮ್ ಇದು. ಸೊ ನೋಡಿ ಇದು ಚಿಲ್ಲಿ ಚಿಕನ್ಗೆ ಇವರು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಏನು ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಆಯಿಲ್ಲು, ಹಾಗೆ ಒಂದು ಕ್ಯಾಪ್ಸಿಕಮ್ಮು ಹಾಕೊಳ್ತಾ ಇದ್ದಾರೆ. ಈಗ ಎಲ್ಲವನ್ನು ಈಗ ಹಾಕೊಂಡು ಮಿಕ್ಸ್ ಮಾಡ್ತಾ ಇರುವಂಥದ್ದು ಇದು. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಂತರ ಏನು ಕಬಾಬ್ಗೆ ಆಯಿಲಲ್ಲಿ ಕರೆದಿದ್ದಾರೆ ಚಿಕನ್ನು ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೋತಾರೆ ಇಲ್ಲಿ. ನೋಡಿ ಸ್ನೇಹಿತರೆ ಇದು ಬಂದು ಏನು ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊಂಡು
ಈಗ ಒಂದು ಚಿಲ್ಲಿ ಸಾಸ್ ಹಾಕೊಂಡಿದ್ದಾರೆ. ಈಗ ಒಂದು ನೀರು ಹಾಕೋತಾರೆ, ವಾಟರ್ ಹಾಕೋತಾ ಇದ್ದಾರೆ. ಏನಿಲ್ಲ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದಾರೆ. ಗರಂ ಮಸಾಲ ಸರ್ ಇದು. ಸೊ ಇದಾದ ನಂತರ ಎಲ್ಲ ಐಟಮ್ ಎಲ್ಲ ಆಗಿದೆ. ಸೊ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕಬಾಬ್ ಮಾಡಿರುವಂತ ಏನೊಂದು ಎಣ್ಣೆಲಿ ಕರೆದಿರುವಂತ ಚಿಕನ್ ಪೀಸ್ನ ಈಗ ಹಾಕ್ತಾ ಇದ್ದಾರೆ. ಸೊ ಈಗ ನಂತರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಬಡಿಸ್ಲಿಕ್ಕೆ ತಗೊಂಡು ಹೋಗುವಂಥದ್ದು. ಸೊ ನೋಡಿ ಈ ತರ ಒಂದು ಮಿಕ್ಸ್ ಮಾಡ್ತಾ ಇದ್ರೆ ಆ ಫ್ಲೇವರು ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ಈಗ ಸರ್ವ್ ಮಾಡಲಿಕ್ಕೆ ತಗೊಂಡೋಗಿ ಸೈಡಲ್ಲಿ ಇಡ್ತಾ ಇರುವಂಥದ್ದು. ಇದಾದ ನಂತರ ಏನು ಮಟನ್ ಸಾಂಬಾರ್ ಇರ್ಬೋದು ಎಲ್ಲವೂ ಈಗ ಆಲ್ರೆಡಿ ರೆಡಿ ಆಗಿತ್ತು. ಸೊ ಏನು ಮನೆಗೆ ಕೂಡ ಎಷ್ಟು ಬೇಕು ಅಂತ ಒಂದು ಸ್ವಲ್ಪ ಫಸ್ಟೇ ಎತ್ತಿಟ್ಕೋತಾ ಇದ್ದಾರೆ. ಸೊ ಮಟನ್ ಸಾಂಬಾರ್ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೇನೆ ಇವರು ಮುದ್ದೆ ಕೂಡ ಅಲ್ಲಿ ಸೈಡಲ್ಲಿ ರೆಡಿ ಮಾಡ್ತಾ ಇರುವಂಥದ್ದು. ಸೊ ಏನೋ ಒಂದು ಬೀಗರ ಊಟ ಫಂಕ್ಷನ್ಗೆ ಮುದ್ದೆ ಇಲ್ಲದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಮಾಡ್ತಾ ಇರುವಂಥದ್ದು. ಹಾಗೇನೆ ಈ ಒಂದೊಂದು ಐಟಮ್ ಬಂದು ಇದು ಮಟನ್ ವಡೆ ಮಾಡಿದ್ದಾರೆ. ಸೊ ಮಟನ್ ವಡೆನೂ ಕೂಡ ಈಗ ಇವರು ರೆಡಿ ಮಾಡ್ಕೊತಾ ಇರುವಂಥದ್ದು. 1 ಅವರ್ ಮುಂಚೆಗೇನೆ ಇವರು ಮಟನ್ ವಡೆ ಮಸಾಲಾಗೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ಇದನ್ನ ಈಗ ಎಣ್ಣೆಯಲ್ಲಿ ಕರಿಯುತ್ತಾ ಇರುವಂಥದ್ದು. ಸೊ ಫಸ್ಟ್ ಈ ಥರ ಒಂದು ಉಂಡೆ ಮಾಡ್ಕೊಂಡು ನಂತರ ಒಂದು ವಡೆ ಥರ ತಟ್ಟಿ ಈ ಥರ ಆಯಿಲಲ್ಲಿ ಕರಿಯುವಂಥದ್ದು. ಸೊ ಆ ವಡೆ ಕೂಡ ನಾವು ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ವಡೆ, ಈ ಥರ ಸ್ಪೆಷಲ್ ಐಟಮ್ ಬೇಕು ಅಂದರೂ ಕೂಡ ನೀವು ಉಮೇಶ್ ಕ್ಯಾಟ್ರಿಂಗ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ಈಗ ಐಟಮ್ಗಳೆಲ್ಲ ರೆಡಿ ಆಗಿತ್ತು. ಸೊ ಬಡಿಸ್ಲಿಕ್ಕೆ ಈಗ ಏನೋ ಒಂದು ಲೇಡೀಸ್ಗೆ ಬಡಿಸ್ಲಿಕ್ಕೂ ಕೂಡ ಇವರು ಸರ್ವಿಂಗ್ ಇಟ್ಕೊಂಡಿದ್ದಾರೆ. ಸೊ ಈಗ ಏನೋ ಒಂದು ಮೊಟ್ಟೆ ಐಟಮ್ ಇರ್ಬೋದು, ಪೀಸ್ ಮಾಡಿ ಮಸಾಲ ಹಾಕಿ ರೆಡಿ ಮಾಡಿಟ್ಟಿದ್ರು. ಸೊ ಇದು ಬಂದು ಏನು ಚಿಲ್ಲಿ ಚಿಕನ್ನು, ಈ ಥರ ಎಲ್ಲ ಐಟಮ್ನು ಕೂಡ ಒಳ್ಳೆ ನೀಟಾಗಿ ಬಡಿಸ್ತಾ ಇರುವಂಥದ್ದು. ನೋಡಿ ಈಗ ಏನೆಲ್ಲ ಐಟಮ್ ಮಾಡಿದ್ದಾರೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ತರ ಒಂದು ವೆರೈಟೀಸ್ ಆಫ್ ಊಟ ಬೇಕು, ಬೀಗರ ಊಟ ಬೇಕು ಅಂತಂದ್ರೆ ಉಮೇಶ್ ಕ್ಯಾಟ್ರಿಂಗ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ.